ಈಗ ನೀವೇನಪ್ಪ ನೆನ್ನೆ ಬಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನು ಹೋಮ್ ಮಿನಿಸ್ಟರ್ ಭೇಟಿ ಮಾಡೋರು ನಮ್ಮ ಮುಖ್ಯಮಂತ್ರಿಗಳು 18,000 ಕೋಟಿ ಕೊಡ್ತಾರಾ? ಹಿಂದೆ 60-75 ವರ್ಷದ ಇತಿಹಾಸದಲ್ಲಿ ಯಾವುದಾದ್ರೂ ಡ್ರಾಟ್ ಸಿಚುವೇಶನ್ನು ಫ್ಲಡ್ ಸಿಚುವೇಶನ್ನಲ್ಲಿ ಈ ಮಟ್ಟದ ಅಮೌಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆಯಾ? ಕೊಡ್ಲಿಕ್ಕೆ ಸಾಧ್ಯವಾ? ಈಗ 15-16ರ ಗೈಡ್ಲೈನ್ ಏನಿದೆ NDRFದು, ಈಗ ನಮ್ಮಲ್ಲಿ 80 ಲಕ್ಷ 85 ಲಕ್ಷ ಅತಿ ಸಣ್ಣ ರೈತರುಗಳು ಮನೆ ಡಿವೈಡ್ಗಳಾಗಿ ಇವತ್ತು 15-16 ನೀವೇನು ತಗೋತಾ ಇದ್ದೀರಿ, ಅದನ್ನು ಇವತ್ತು ಈಗಿನ ಲೇಟೆಸ್ಟ್ ಇದಕ್ಕೆ ತಗೋಬೇಕು ಅಂತ ಏನು ಅರ್ಜಿ ಕೊಡ್ತಾ ಇದ್ದೀರಿ. ಇದೆಲ್ಲ ಕಾರಣಗಳಷ್ಟೇ. 18,000 ಕೋಟಿ ಕೇಳ್ತೀರಿ, ಅದರಲ್ಲಿ 12,000 ಕೋಟಿ 90 ದಿನಗಳ ಆ ರೈತರ ಅವ್ರ ದುಡಿಮೆ ಸಮಸ್ಯೆಗೆ 12,000 ಕೋಟಿ ಕೊಡಿ. NDRFನ ರೂಲ್ಸ್ನ ಚೇಂಜ್ ಮಾಡಿ ಇನ್ಪುಟ್ ಸಬ್ಸಿಡಿ 4,900 ಕೋಟಿ ಕೊಡಿ. ಕುಡಿಯೋ ನೀರಿಗೆ 500 ಚಿಲ್ಲರೆ ಕೋಟಿ, ಅಲ್ಲಿಂದ ಮೇವಿಗೆ 300 ಚಿಲ್ಲರೆ ಕೋಟಿ ಎಲ್ಲ ಕೇಳ್ಕೊಂಡಿದ್ದೀರಿ. ಈ ರೀತಿ ನೀವು ಕೇಳ್ಕೊಂಡಿದ್ದೀರಲ್ಲ, ಇದೇನು ಫುಲ್ ಅಮೌಂಟ್ ಯಾವತ್ತಾದರೂ ಹಿಂದಿನ ಸರ್ಕಾರಗಳಲ್ಲಿ ಬಂದಿದೆಯಾ? ಫ್ಲಡ್ ಬಂದಾಗ ಇಲ್ಲ ಡ್ರಾಟ್ ಬಂದಾಗ ಅಲ್ಲೊಂದು ಫೈನಾನ್ಸ್ ಕಮಿಷನಲ್ಲಿ ತೀರ್ಮಾನ ಮಾಡಿಬಿಟ್ಟಿರ್ತಾರೆ ಯಾವ್ಯಾವ ವರ್ಷ ಡ್ರಾಟ್ಗೆ ಫ್ಲಡ್ಸ್ಗೆ ಆ ರಾಜ್ಯಕ್ಕೆ ಏನು ಕೊಡಬೇಕು ಅನ್ನೋದು ಆಲ್ರೆಡಿ ನಿಗದಿ ಆಗೋಗಿರ್ತದೆ. ಅದರಲ್ಲೇ ನಿಮಗೆ ಕೊಡೋ ದುಡ್ಡನ್ನ ವಿಶೇಷ ಅನುದಾನ ಅಂತ ಹೇಳಿ ಕೆಲವು ಬಾರಿ ಕೊಟ್ಟಿದ್ದಾರೆ, ಅಲ್ಲಿ ಆದಂಥ ನಷ್ಟದ ಪ್ರಮಾಣದ ಮೇಲೆ ಕೊಟ್ಟಿರ್ತಾರೆ. ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ. ನೀವು ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿಂದ ಏನು ಮಾಡಿದ್ದೀರಿ? ಮಾತೆತ್ತಿದ್ರೆ ಎಲ್ಲೆಲ್ಲೋ 800 ಕೋಟಿ ಇಟ್ಟಿದ್ದೀವಿ DC PD ಅಕೌಂಟಲ್ಲಿ ಅಂತೀರಿ, ಪೂಜೆ ಮಾಡ್ತೀರಾ ಇಟ್ಕೊಂಡು? ಇಲ್ಲಿವರೆಗೆ ಏನು ಮಾಡ್ತಾ ಇದ್ದೀರಿ? ಅದರಿಂದ ಪ್ರತಿ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಹೇಳೋದೇನಿದೆ, ಇವತ್ತಿನ ಇದು ಎಂಥದೋ ಭದ್ರತಾ ವೈಫಲ್ಯ ಲೋಕಸಭೆ ಕಲಾಪದಲ್ಲಿ ಆಗಿರೋದನ್ನೇ ಇಟ್ಕೊಂಡು ಸದನದ ಕಲಾಪಗಳು ನಡೀದೆ. ಈಗೇನು ಹೊರಗೆ ಹಾಕಿದ್ದಾರೆ? ನೀವು ಮಾಡಿದ್ದನ್ನೇ ಅವ್ರು ಮಾಡ್ತಾವ್ರಷ್ಟೇ. ಕರ್ನಾಟಕದಲ್ಲಿ ಈಗ 6 ತಿಂಗಳಿಂದ ನೀವು ಮಾಡಿರೋದು ಇದು. ನೀವು ವೈಫಲ್ಯ, ಭದ್ರತಾ ವೈಫಲ್ಯ ಕಂಡಂಥದ್ದು 6 ತಿಂಗಳಿಂದ ನಾವೇ ಕಂಡಿದ್ದೇವೆ. ನಿಮಗೇನಿದೆ ಮಾತಾಡೋದಕ್ಕೆ? ಹಕ್ಕೇನಿದೆ? ನಿಮ್ಮ ನೈತಿಕತೆ ಏನು ಉಳಿಸ್ಕೊಂಡಿದ್ದೀರಿ? ಇದನ್ನು ಸರ್ಕಾರಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ.